ಅಷ್ಟಕ್ಕೂ ಉಪ್ಪು ಖಾರ ಹಾಕಿರೋ ಸಾಂಬಾರ್ನ ನೀವ್ಯಾರು ತಿನ್ಲಿಲ್ಲ ಅಲ್ವಾ? ತಿಂದೋಳ್ ನಾನ್ ತಾನೆ. ಇಷ್ಟ ಆದ್ರೂ ಎಷ್ಟು ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ನೋಡೋಣ. ಅದ್ಗೆ ಇವಳಿಗೋಸ್ಕರನ ನೀವು ಕರುಣೆ ತೋರಿಸಿದ್ದು? ಅಣ್ಣ, ಇವಳಿಗಿಷ್ಟು ಸಾಲಲ್ಲ. ಸಾಂಬಾರ್ನ ಸೀದಾ ಬಾಯಿಗೆ ಉಯ್ಬೇಕು. ಅದಕ್ಕೆ ಅಲ್ವಾ ಲೋಟಕ್ಕೆ ಹಾಕಿರೋದು. ಏನ್ ಹಾಗೆ ನೋಡ್ತಾ ಇದೀಯಾ? ಏನ್ ಹಾಗೆ ನೋಡ್ತಾ ಇದೀಯಾ? ಬಾ ತುಳಸಿ, ನೀನ್ ಕೂತ್ಕೋ 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 ಬಾಯಿಲಿ ಕೂತ್ಕೋ. ಬನ್ನಿ ಕೂತ್ಕೊಳ್ಳಿ 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 ಬನ್ನಿ ಕೂತ್ಕೊಳ್ಳಿ ಕೂರಿ ಕೂರಿ. ಬಿಡಿ ಹೋಗ್ಲಿ. ಬೇಡ, ಬಿಟ್ಬಿಡಿ ಪ್ಲೀಸ್. ಬಿಟ್ಬಿಡಿ ಪ್ಲೀಸ್. ಬಿಡಿ ಅಣ್ಣ. ನೀವಾದ್ರೂ ಹೇಳಿ ಬೇಡ ಅಂತ. ಕುಡಿ ಕುಡಿ. ಖಾಲಿ ಆಗೋಯ್ತು ಮನ. ಏನ್ ತಲೆ ಕೆಡ್ಸ್ಕೊಬೇಡ. ನೀವು ಹೀಗೆ ಹೇಳ್ತೀರಲ್ಲ. ನಾನೇನ್ ಮಾಡ್ತಿದ್ದೆ? ನನ್ ಕೈಲಿರೋದು ನೀರ್ ಖಾಲಿ ನೀರ್ ಖಾಲಿ. ಅಲ್ಲ ಧ್ರುವ ಅವರೇ, ನೀವನ್ನ ಹೀಗೆ ಆಡ್ತಿದ್ದೀರಲ್ಲ. ಅಂತೂ ಇಂತೂ ನೀವ್ ಅಂದ್ಕೊಂಡ್ ಹಾಗೆ ಪೂಜೆ ಮುಗೀತು. ಆದ್ರೆ ಒಂದೇ ಒಂದ್ ಕೆಲ್ಸ ಬಾಕಿ ಐತೆ. ಏನ್ ಕೆಲ್ಸ? ಏಯ್ ಮೈನವ್ರೆ, ಏನ್ ಮಾಡ್ತಾ ಇದ್ದೀರಾ? ನೀವ್ ನನ್ ಕಾಲ್ ಮುಟ್ಟೋದ? ಸುಮ್ನಿರಿ. ಧ್ರುವ ಅವರೇ, ನೀವ್ ನನಗ್ ಕೊಟ್ಟಿರೋ ಜೀವನಕ್ಕೆ ಇಡೀ ಜೀವನ ನಿಮ್ ಕಾಲ್ ಹತ್ರ ಇದ್ರು ತಪ್ಪಿಲ್ಲ ಧ್ರುವ ಅವರೇ. ಏನು? ನಾನ್ ನಿಮಗ್ ಜೀವನ ಕೊಟ್ಟಿದ್ದೀನ? ನಿಜ ಹೇಳ್ಬೇಕು ಅಂದ್ರೆ ನೀವ್ ನನಗ್ ಜೀವನ ಕೊಟ್ಟಿದ್ದೀರಾ. ಅದಕ್ ನಾನೇ ನಿಮ್ ಕಾಲಿಗೆ ಬೀಳ್ಬೇಕು. ಧ್ರುವ ಅವರೇ, ಏನ್ ಮಾಡ್ತಿದ್ದೀರಾ ನೀವು? ಹೀಗೆಲ್ಲ ಮಾಡ್ಬೇಡಿ. ಯಾಕೆ ಮಾಡ್ಬಾರ್ದು? ಇದ್ರಲ್ಲೂ ನ್ಯಾಯ ಇದೆ. ನ್ಯಾಯ ಐತೆ. ನಾನ್ ನಿಮಗ್ ಕಾಲಿಗೆ ಬೀಳೋದು. ಮುತ್ತೈದೆ ಪೂಜೆನಲ್ಲಿ ಅಲ್ಲಿ ನಿಮ್ ಕಾಲಿಗೆ ಬೀಳ್ಬೇಕಿತ್ತು. ಆದ್ರೆ ಅಲ್ಲ ಆಶೀರ್ವಾದ ತಗೊಳಕ್ ಆಗಿಲ್ಲ ಅಲ್ವಾ? ಅದಕ್ಕೆ ಇಲ್ಲ ಆಶೀರ್ವಾದ ಕೇಳ್ತಿದ್ದೀನಿ. ನಂಗೆ ಆಶೀರ್ವಾದ ಮಾಡಿ. ನೋಡಿ, ಯಾರು ಯಾರ ಕಾಲ್ಗೂ ಬೀಳೋದ್ ಬೇಕಾಗಿಲ್ಲ. ನಾನು ನೀವು ಇಬ್ರು ಒಂದೇ. ಧ್ರುವ ಅವರೇ, ನನ್ಗೋಸ್ಕರ ನೀವೆಷ್ಟೆಲ್ಲ ಕಷ್ಟ ಪಡ್ತಿದ್ದೀರಾ, ಏನೆಲ್ಲ ಮಾಡ್ತಿದ್ದೀರಾ. ಆದ್ರೆ ಒಂದೊಂದ್ಸಲಿ ನನ್ಗೆ ಅನ್ಸತ್ತೆ, ನಾನ್ ನಿಮ್ ಹೆಂಡತಿ ಆಗಿರೋದಕ್ಕೆ ಯೋಗ್ಯಳ. ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ಪ್ರೀತಿ ಪಡ್ಕೋಬೇಕು ಅಂದ್ರೆ ಯೋಗ್ಯರಾಗಿರ್ಬೇಕಂತೆ. ನನ್ಗೂ ಪ್ರೀತಿ ಸಿಕ್ಕಿದೆ, ನಿಮ್ಗೂ ಪ್ರೀತಿ ಸಿಕ್ಕಿದೆ. ನಾವಿಬ್ರು ಯೋಗ್ಯರೇ. ಆದ್ರೆ ಬೇರೆಯವ್ರು ಎಲ್ರು ನನ್ ಬಗ್ಗೆ ಕೇವಲವಾಗಿ ಮಾತಾಡ್ತಿರೋದು ನೀವ್ ಕೇಳಿಸ್ಕೋಬೇಕಾಗ್ತಿದೆ ಅಲ್ವಾ? ಅದೇ ಬೇಜಾರಾಗ್ತಿರೋದು. ಮೈನಾವ್ರೆ, ನಿಮ್ಗೊಂದ್ ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮ್ ಬಗ್ಗೆ ಗೊತ್ತಿಲ್ಲದೆ ಇರೋರು 1000 ಮಾತಾಡ್ಲಿ, ಅದ್ರ ಬಗ್ಗೆ ನೀವ್ ತಲೆ ಕೆಡ್ಸ್ಕೋಬೇಡಿ. ಆದ್ರೆ ನನಗ್ ಗೊತ್ತಿದೆ, ನಿಮ್ಮನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋರು ನಿಮ್ ಬಗ್ಗೆ ಒಂದು ತಪ್ಪು ಮಾತಾಡಲ್ಲ. ಅವ್ರು ಯಾವತ್ತಿದ್ರು ನಿಮ್ ಬಗ್ಗೆ ಚೆನ್ನಾಗೇ ಮಾತಾಡ್ತಾರೆ. ಎಲ್ರೂ ಮಾತಾಡೋದಕ್ಕೂ ಅತ್ತೆ ಮಾತಾಡೋದಕ್ಕೂ ವ್ಯತ್ಯಾಸ ಆಯ್ತಲ್ವಾ? ಅತ್ತೆ ಯಾವಾಗ ನನ್ನನ್ನು ಅರ್ಥ ಮಾಡ್ಕೋತಾರ ಗೊತ್ತಾಯ್ತಿಲ್ಲ. ಅವರು ನನ್ ಬಗ್ಗೆ ಹಾಗೆ ಮಾತಾಡ್ತಾರಲ್ಲ. ನಿಮ್ ಜಾಗದಲ್ಲಿ ನಿಂತ್ಕೊಂಡು ನಿಮ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋರು ಯಾವತ್ತೂ ನಿಮ್ ಬಗ್ಗೆ ಕೆಟ್ಟಾಗಿ ಮಾತಾಡಲ್ಲ. ಆದ್ರೆ ನಮ್ಮಮ್ಮ ನಿಮ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾನೆ ಇಲ್ಲ. ಅದಕ್ಕೆ ಅವ್ರಿಗೆ ನೀವಿರೋ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ನಿಮ್ ತರ ಧೈರ್ಯಶಾಲಿಯಾಗಿರಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ನಿಮ್ಗೆ ಅನ್ಯಾಯ ಮಾಡ್ದವನ್ನ ಹುಡುಕಿ ಅವನಿಗೆ ಶಿಕ್ಷೆ ಕೊಡಿಸಿ ನಿಮ್ ಹೊಟ್ಟೆಲ್ ಬೆಳೀತಾ ಇದೆಯಲ್ಲ ಈ ಮಗು, ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಾ ಇದ್ದೀರಲ್ಲ, ಇದೇನ್ ಸಾಮಾನ್ಯವಾದ ವಿಷಯ ಅನ್ಕೊಂಡಿದ್ದೀರಾ ನೀವು? ಇದು ತುಂಬಾ ದೊಡ್ಡ ಯೋಚನೆ, ದೊಡ್ಡ ಸವಾಲು. ಆ ಸವಾಲ್ನ ಸ್ವೀಕರಿಸಿ ನೀವು ಹೆಮ್ಮೆಯಿಂದ ಮುನ್ನುಗ್ತಾ ಇದ್ದೀರಲ್ಲ, ನಿಮ್ಮಂತ ಹೆಣ್ಣನ್ನ ನಾನ್ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ನಾನ್ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ನೋಡಿ, ಅಮ್ಮ ಕೆಟ್ಟವರಲ್ಲ,
ಪರಿಸ್ಥಿತಿ ಕೆಟ್ಟದು. ಅವ್ರ ಸುತ್ತಮುತ್ತ ಇರೋ ಜನರು ಅವ್ರನ್ನ ಕೆಡ್ಸಿದಾರಷ್ಟೇ.